ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 6ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಸಂಕ್ಷೇಪವಾಗಿ ಈ ಒಂದು ಅಧ್ಯಾಯದ ಶ್ಲೋಕಗಳಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಅಧ್ಯಾಯದ ಸಂಬಂಧದಲ್ಲಿ ಅಂದರೆ ಈ ಅಧ್ಯಾಯ ಏನು ಹೇಳ್ತಾ ಇದೆ ಅಥವಾ ಈ ಅಧ್ಯಾಯದ ಸಂಬಂಧದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಈ ಅಧ್ಯಾಯ ಇದೆ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಾಗುತ್ತೆ. 5ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಕರ್ಮ ಸನ್ಯಾಸ ಅಂದರೆ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಈ ಎರಡರಲ್ಲಿ ಯಾವ ಒಂದು ಸಾಧನ ನನಗೆ ನಿಶ್ಚಿತವಾಗಿ ಒಳ್ಳೆಯದು ಶ್ರೇಯಸ್ಕರವಾಗಿದೆ ಅದನ್ನು ಹೇಳು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತಾನೆ. ಅದನ್ನು ಕುರಿತು ಭಗವಂತ ಎರಡೂ ಸಾಧನೆಗಳನ್ನು ಕೂಡ ಶ್ರೇಯಸ್ಕರ, ನೀನು ಯಾವುದಾದ್ರೂ ಮಾಡಬಹುದು, ಎರಡೂ ಕೂಡ ಶ್ರೇಯಸ್ಕರ ಅಂತ ಹೇಳಿ, ಮತ್ತು ಫಲಗಳಲ್ಲೂ ಕೂಡ ಎರಡರಲ್ಲೂ ಸಮಾನತೆ ಇದ್ದರೂ ಅಂದರೆ ನೀನು ಸಾಂಖ್ಯಯೋಗವನ್ನಾದರೂ ಮಾಡು ಕರ್ಮಯೋಗವನ್ನಾದರೂ ಮಾಡು, ಎರಡೂ ಶ್ರೇಯಸ್ಸೇನೆ. ಆಮೇಲೆ ಅದರ ಫಲ ಕೂಡ ಎರಡೂ ಒಂದೇ ಆಗಿದ್ರೂ ಕೂಡ ಸಾಧನೆ ಮಾಡಬೇಕಾದ್ರೆ ನಮಗೆ ಸುಗಮತೆ ಇರುವ ಕಾರಣದಿಂದ ಅಂದರೆ ನಮಗೆ ಈಸಿ ಆಗಿರಬೇಕಲ್ಲ ಮಾಡೋದಕ್ಕೆ, ಕಷ್ಟ ಇದ್ದರೆ ನಾವು ಮಾಡೋದಿಲ್ಲ. ಅದಕ್ಕೆ ಸಾಧನೆ ಮಾಡಬೇಕಾದ್ರೆ ನಮಗೆ ತುಂಬ ಈಸಿ ಸರಳವಾಗಿದೆಯಪ್ಪ ಅನ್ನೋ ಕಾರಣದಿಂದ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಹೇಳಿ, ಆಮೇಲೆ ಎರಡೂ ಸಾಧನೆಗಳ ಸ್ವರೂಪಗಳೇನು, ಅದು ಹೇಗಿರುತ್ತೆ, ಏನು ಅದನ್ನು ಆಚರಣೆ ಮಾಡುವಂತಹ ವಿಧಿ ಹೇಗಿರುತ್ತೆ ಮತ್ತು ಅದರ ಫಲ ಅದೆಲ್ಲವನ್ನೂ ಕೂಡ ಚೆನ್ನಾಗಿ ಹೇಳಿದ್ದಾನೆ. ಯಾವುದು 5ನೇ ಅಧ್ಯಾಯದಲ್ಲಿ ಅದೆಲ್ಲವನ್ನ ಹೇಳಿ ಎರಡನ್ನೂ ಕೂಡ ಅತ್ಯಂತ ಉಪಯೋಗಕಾರವಾಗಿರುವಂಥದ್ದು ಮತ್ತು ಪರಮಾತ್ಮನ ಪ್ರಾಪ್ತಿಗೆ ಪ್ರಧಾನವಾಗಿರುವಂತಹ ಸಾಧನ ಇದು ಅಂತ ಹೇಳಿ, ಅಂದರೆ ಈ ಎರಡನ್ನೂ ಮಾಡೋದು ಒಳ್ಳೆಯದೇನೆ, ಆದರೆ ಎರಡೂ ಮಾಡಬೇಕಾದ್ರೆ ಧ್ಯಾನ ಯೋಗ ಕೂಡ ತುಂಬ ಇಂಪಾರ್ಟೆಂಟು. ಅಂದರೆ ಅಲ್ಲಿ 5ನೇ ಅಧ್ಯಾಯದಲ್ಲಿ ತುಂಬ ಸಂಕ್ಷೇಪವಾಗಿ ಧ್ಯಾನ ಯೋಗದ ವರ್ಣನೆಯನ್ನು ಕೂಡ ಮಾಡ್ದ. ಆದರೆ ಎರಡರಲ್ಲಿ ಯಾವ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಅರ್ಜುನನ ಮಾತಿಗೆ ಸ್ಪಷ್ಟವಾದ ಶಬ್ದಗಳಿಂದ ಅವನು ಉತ್ತರವನ್ನು ಕೊಡಲಿಲ್ಲ. ಎರಡೂ ಒಳ್ಳೆಯದೇನೆ, ಮಾಡೋದಕ್ಕೆ ತುಂಬ ಈಸಿಯಾಗಿರೋದು ಅಂತಂದರೆ ಕರ್ಮಯೋಗ ಅಂತ ಹೇಳಿದಾನೆ ಹೊರತು ಇದನ್ನೇ ನೀನು ಮಾಡಬೇಕು ಅಂತ ಅವನು ಎಲ್ಲೂ ಹೇಳಿಲ್ಲ. ಆದರೆ ಧ್ಯಾನ ಎರಡರಲ್ಲೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಧ್ಯಾನ ಯೋಗದ ಸ್ವಲ್ಪ ಅಂದರೆ ಸಂಕ್ಷೇಪವಾಗಿ ಅಲ್ಲೊಂದು ಸ್ವಲ್ಪ ವರ್ಣನೆಯನ್ನು ಮಾಡಿದ್ದಾನೆ. ಆದರೆ ಎರಡರಲ್ಲಿ ಯಾವುದನ್ನು ಮಾಡಬೇಕು ಅಂತ ಅರ್ಜುನನಿಗೆ ನೀನು ಇದನ್ನೇ ಮಾಡು ಅರ್ಜುನ ಅಂತ ಸ್ಪಷ್ಟವಾಗಿ ಅವನು ಹೇಳಿಲ್ಲ. ಮತ್ತು ಧ್ಯಾನ ಯೋಗದ ಅಂಗ ಮತ್ತು ಪ್ರತ್ಯಂಗ ಸಹಿತ ವಿಸ್ತಾರವಾಗಿ ಅಲ್ಲಿ ವರ್ಣನೆ ಮಾಡಿಲ್ಲ. ಅದಕ್ಕೋಸ್ಕರನೇ ಈಗ ಧ್ಯಾನ ಯೋಗದ ಅಂಗಗಳ ಜೊತೆಗೆ ವಿಸ್ತೃತವಾದಂತಹ ವರ್ಣನೆಯನ್ನು ಮಾಡೋದಕ್ಕೋಸ್ಕರ 6ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾನೆ. ಅಂದರೆ ಈಗ ಧ್ಯಾನ ಯೋಗ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಹೇಳಿದ್ದಾನೆ. ಅಲ್ಲಿ ತುಂಬ ಕಡಿಮೆ ಶಬ್ದಗಳಲ್ಲಿ ವರ್ಣನೆ ಮಾಡಿದ್ದಾನೆ. ಅದರಲ್ಲಿರುವಂತಹ ಒಂದೊಂದು ಅಂಗ ಪ್ರತ್ಯಂಗಗಳನ್ನು ಕೂಡ ಅವನು ವಿವರಣೆ ಮಾಡಿಲ್ಲ ಅಲ್ಲಿ. ಅದಕ್ಕೋಸ್ಕರ ಈಗ ಈ ಒಂದು ಅಧ್ಯಾಯದಲ್ಲಿ ಅದನ್ನು ವಿವರವಾಗಿ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಕರ್ಮಯೋಗ ಸಾಂಖ್ಯಯೋಗ ಎರಡರಲ್ಲೂ ಕೂಡ ಧ್ಯಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರೋದು ಒಳ್ಳೆಯದು ಅನ್ನೋದಕ್ಕೋಸ್ಕರ ಈಗ 6ನೇ ಅಧ್ಯಾಯದಲ್ಲಿ ಅವನು ಇದನ್ನು ವಿವರವಾಗಿ ವರ್ಣನೆಯನ್ನು ಮಾಡೋದಕ್ಕೋಸ್ಕರ ಈ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾನೆ. ಮತ್ತು ಎಲ್ಲಕ್ಕಿಂತ ಮೊದಲು ಅರ್ಜುನನನ್ನು ಭಕ್ತಿಯುಕ್ತ ಕರ್ಮಯೋಗದಲ್ಲಿ ಪ್ರವೃತ್ತನಾಗಿಸುವಂತಹ ಉದ್ದೇಶದಿಂದ ಕರ್ಮಯೋಗದ ಪ್ರಶಂಸೆಯನ್ನು ಮಾಡ್ತಾ ಪ್ರಕರಣವನ್ನು ಪ್ರಾರಂಭ ಮಾಡ್ತಾನೆ. ಈಗ ಧ್ಯಾನ ಯೋಗ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಅದನ್ನು ತಿಳ್ಕೋಬೇಕು. ಆದರೆ ಅರ್ಜುನನಿಗೆ ನೀನು ಕರ್ಮಯೋಗ ಮಾಡಬೇಕಾದ್ರೆ ಅಲ್ಲಿ ಭಕ್ತಿಯುಕ್ತವಾಗಿರಬೇಕು, ಭಕ್ತಿ ಪ್ರಧಾನವಾಗಿ ಕರ್ಮಯೋಗವನ್ನು ಮಾಡಬೇಕೇ ಹೊರತು ಅಲ್ಲಿ ಭಕ್ತಿ ಇಲ್ಲದೆ ಕರ್ಮ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕೆ ಭಕ್ತಿ ಅಂದರೆ ಏನು, ಪ್ರೀತಿಯಿಂದ ಭಗವಂತನಿಗೆ ಎಲ್ಲವನ್ನ ಸಮರ್ಪಣೆ ಮಾಡುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕರ್ಮಯೋಗವನ್ನು ಮಾಡಬೇಕು ಅನ್ನೋ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಲ್ಲಿ ಕರ್ಮಯೋಗದ ಪ್ರಶಂಸೆಯನ್ನು ಮಾಡ್ತಾ ಈ ಒಂದು ಪ್ರಕರಣವನ್ನು ಪ್ರಾರಂಭ ಮಾಡ್ತಾನೆ. ಭಗವಂತ ಈಗ ಧ್ಯಾನದ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಏನೇನು ಹೇಳ್ತಾನೆ ಏನು ಅನ್ನೋದನ್ನು ನಾವು
ನೀಟಾಗಿ ಅರ್ಥ ಮಾಡಿಕೊಂಡು ನಮಗೆ ಯಾವ ರೀತಿ ಅದು ಮಾಡೋದಕ್ಕೆ ಸುಲಭವಾಗಿ ಆಗುತ್ತೆ ಅಥವಾ ನಾವು ಏನೇನನ್ನು ಅಳವಡಿಸ್ಕೊಳ್ಬೇಕು ಇನ್ನೂ ನಮ್ಮ ಜೀವನದ ಒಂದು ಸಾಧನೆಯಲ್ಲಿ ಅಂತ ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಾಡೋಣ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ನಾವು ಶ್ಲೋಕಗಳನ್ನು ಮತ್ತು ಪ್ರಶ್ನೆ ಉತ್ತರಗಳನ್ನು ತಗೊಳ್ಳೋಣ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.